ಮನೆ ಬಿಟ್ಬಿಟ್ಟು ಇಷ್ಟು ದೂರ ಕರ್ಕೊಬಿಟ್ಟು ಬಂದಿದ್ದೆ ಈಚೆ ಕಡೆ ಏನು ವಿಷಯ ಹೇಳ್ಬೇಕಿತ್ತು? ಅದೇ ಮನೆಯಾಗ ಅವರೆಲ್ಲ ಇದ್ರಲ್ಲ, ಸುಮ್ಮನೆ ಹೇಳಿದ್ರೆಲ್ಲ ಕೇಳಿಸ್ಕೊಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಈಚೆ ಕಡೆ ಕರ್ಕೊಬಿಟ್ಟು ಬಂದೆ. ಹಂಗೇನಿಯ ನಾನು ಒಯ್ತೀನಿ, ನನ್ನ ಮಗಳು ಕಿವಿಗೆ ಬಿದ್ದರೆ ಊರು ತುಂಬ ಸಾರ್ಕೊಬತ್ತಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳ್ಬಿಟ್ಟು ಬಂದೆ. ಇರು ಬರ್ತೀನಿ 2 ನಿಮಿಷ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಹೊರಟೋಯ್ತೀನಿ. ಇರೋದನ್ನು ಹೊಸಿ ಹೇಳ್ಬೇಕಲ್ಲ ಏನು ವಿಷಯ ಅಂತ ಹೇಳ್ಬಿಟ್ಟು ಅದಕ್ಕೆ ಕರ್ಕೊಂಬಿಟ್ಟು ಬಂದೆ ಹೇಳೋಕ್ಕೆ ಅಂತ. ಏನು ವಿಷಯ ಹೇಳು? ಅದೇನಮ್ಮ ಅಳಿಯ ಯಾರ ತಾಗ ಮಾತಾಡ್ತಾನೆ ಏನು ಅಂತ ಒಂದ್ಸಿ ತಿಳ್ಕೊಂಡು ವಿಚಾರಿಸ್ಕಂತ ಹೇಳ್ದಲ್ಲವ, ಆ ವಿಷಯ ನೆನೆಯ ಗೊತ್ತಾಯ್ತೀನಿ ಪದಿ. ಯಾರ ತಾಗ ಮಾತಾಡ್ತಾನೆ ಏನು ಅಂತ, ಏನನ್ನ ಅಳಿಯ ಏನು ತಪ್ಪು ಮಾಡ್ತಾ ಇಲ್ಲ ತಾನೇ? ನೋಡೆ, ನಿಂದೇನೆಯ ದೊಡ್ಡ ತಪ್ಪು. ನಿನ್ನಂತ ಕಿತ್ತೋದವಳು ಹುಡಿಕೊಂಡೋದ್ರೂ ಇಡೀ ಭೂಮಿ ಮೇಲೆ ಯಾರೂ ಸಿಗಕ್ಕಿಲ್ಲ. ಅದೇನೇ ಅವತ್ತು ಅದು ಯಾವುದೋ ಒಬ್ಬನ ಹುಡುಗಿ ಬಂದಿದ್ಲಲ್ಲ, ಪಾರಿನ ಥರ ಇದ್ಲಲ್ಲ, ಒಂಚೂರು ಮಣ್ಕಾಲ್ಗನ ಬಟ್ಟೆ ಹಾಕ್ಕೊಂಡು ಅವಾಗ ನಿಮ್ಮ ಅಂತಕ್ಕೆ ಬಂದಿದ್ಲಲ್ಲ, ಗೆಪ್ತಿ ಐತೆ ನಿಂಗೆ? ಗೆಪ್ತಿ ಐತಿ ಹೇಳು. ಅವತ್ತೇನೇ ನಮ್ಮ ಅಣ್ಣಯ್ಯ ಆ ಹುಡುಗಿನ ಉಗಿದ್ಬಿಟ್ಟು ಕಳಿಸ್ಬಿಟ್ನಲ್ಲ, ಆ ಹುಡುಗಿ ಬ್ಯಾರೆ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಪಾರಿನ ಹೊಂಟೋಗ್ಬಿಟ್ಲಲ್ಲ. ಅದೇ ಹುಡುಗಿ ಜೊತೆ ನೀನು ಅಳಿಮಯ್ಯ ಈಗ್ಲೂ ಕುಚಿ ನಡೆಸ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಅವಳು ಲವ್ ಆಗೇನಿಯ ಇನ್ನೂ ಬಿದ್ದವನು ಅವನು. ಲೇ ಪದ್ದಿ, ಇದೇನೇ ಹಿಂಗೆ ಹೇಳ್ತಿದ್ಯಾ? ನನ್ನ ಅಳಿಯ ಅಂತವನಲ್ಲ ಕಣ್ಲೆ. ಅವ್ನು ಅವತ್ತೇ ನೀನು ಬಿಟ್ಬಿಟ್ಟ ಹುಡುಗಿನ. ಅವತ್ತು ಆಣೆ ಮಾಡ್ದವ್ರ ಅಪ್ಪನ ಹತ್ರ, ಅಪ್ಪ ನಿನ್ನ ಮೇಲೆ ಆಣೆಗುನ್ವೆ, ಇನ್ನು ಮ್ಯಾಲೇನ ನಾವು ಹುಡುಗಿ ತಂಟು ಹೋಗೋದು ಇಲ್ಲ, ಆ ಹುಡುಗಿ ತಾಗ ಮಾತಾಡೋದು ಇಲ್ಲ, ಆ ಹುಡುಗಿ ಸವಸಕ್ಕೆ ಹೋಗೋದಿಲ್ಲ ಕಣಪ್ಪ ಅಂತ ಹೇಳ್ಬಿಟ್ಟು ಕೈ ಮುಗಿದ್ಬಿಟ್ಟು ಅವ್ರ ಅಪ್ಪನ ತಲೆ ಮೇಲೆ ಕೈ ಇಕ್ಬಿಟ್ಟು ಹೇಳಿದ್ನೆ. ಅವ್ರ ಅಪ್ಪನ ನಮ್ಮ ಅಣ್ಣನ ತಲೆ ಮೇಲೆ ಕೈ ಹೇಳಿದ್ಮೇಲೂ ಇನ್ನು ಎಲ್ಲಿಂದ ಅವನು ಅವಳ ಸವಸಕ್ಕೆ ಹೋಗೋಕ್ಕಾಯ್ತದೆ ಹೇಳು? ಇಲ್ಲ ಇಲ್ಲ ಇಲ್ಲ, ಅವ್ನು ಅಂಥ ಕೆಲಸ ಎಲ್ಲನೂ ಮಾಡ್ತಿರಕ್ಕಿಲ್ಲ. ನಾನು ಬೇರೆ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡವನು ಏನು ಅಂತ ಹೇಳ್ಬಿಟ್ಟು ಅದೇ ಅವಾಗ ನಿಮ್ಮ ಮನೆಗೆ ಬಂದಿದ್ಲಲ್ಲ ಹುಡುಗಿ ಮೊದಲು ನಮ್ಮಂತ ಕೆಲವೇ ಬಂದಿದ್ದು. ಆವಾಗ ಫೋನ್ ನಂಬರ್ ಕೊಟ್ಟಿತ್ತು ಆ ಹುಡುಗಿ. ನೆನೆಯ ಏನಾರ ಇದ್ರೆ ವಿಷಯ ಹೇಳು ಅಂತ ಹೇಳ್ಬಿಟ್ಟು ನಾನು ಸರಿ ಕಣವ ಹೇಳ್ತೀನಿ ಅಂತ ಹೇಳಿದ್ದೆ. ಆಮೇಕಿಂದ ಫೋನ್ ಹಾಕಿದೆ ನಾನು. ಅದೇ ನೀನು ಅಳಿಯ ಮಾತಾಡ್ತಿದ್ನಲ್ಲ ಅವಳ ಜೊತೆ, ಆವಾಗ ನಾನು ಫೋನ್ ಹಾಕಿದೆ ಆ ಹುಡುಗಿಗೆ. ನೆನೆಯ ಏನವ ಮಾಡ್ತಿದ್ಯಾ ರೋಸು ಅಂತ ನಿನ್ನ ಹೆಸರಲ್ವೇ? ರೋಸು ಏನು ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ದಕ್ಕೆ ಏನೂ ಇಲ್ಲ, ಏನು ಮಾಡಿದ್ದು ಫೋನು ಅಂತಂದ್ಲು. ಹಿಂಗೆ ಬಂದಿದ್ದೆ ಕಣಮ್ಮ ನಿಮ್ಮ ಹುಡುಗನ ಮನೆಗೆ ಅಂತಂದರೆ, ಇಷ್ಟೊತ್ತು ನನ್ನ ಜೊತೆನೇ ಮಾತಾಡಿದ್ರು, ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಅವಳೇನೇ ಬಾಯ್ಬಿಟ್ಟು ಹೇಳಿದ್ಲು. ಅದಕ್ಕೆ ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಎಲ್ಲ ನಿನಗೆ ವಿಷಯ ಮುಟ್ಟಿಸ್ಬಿಟ್ಟು ಊರಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಬಂದೀವ್ನಿ. ನೋಡೆ ಸರಜಿ, ಹೇಳೋದೆಲ್ಲ ಹೇಳಿದ್ದೀನಿ, ನೀವು ಮಾಡ್ಕೊಂಡ್ರೆ ತಪ್ಪಿಗೆ ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಬಿಲಾಲಿ, ಕಿತ್ತೋದು ಮನೆಯಾಳಿ ಹಾಳು ಮಾಡ್ಬಿಟ್ಟಲ್ಲೇ ನನ್ನ ಸಂಸಾರವ, ನನ್ನ ಮಗಳ ಸಂಸಾರವ. ಎಲ್ಲೊಳೆ ಆ ಮಿಟುಗ್ಲಾಡಿ ಪರ್ಕೆ ತಗೊಂಡು ಹಾಕಿ ಪರ್ಕೆ ನೀವು ಉಳಿಸ್ಬಿಟ್ಟು ಬತ್ತೀನಿ. ಆ ಮಿಟುಗ್ಲಾಡಿಗೆ ಬಿಡಕ್ಕಿಲ್ಲ ನಾನು. ಹಳ್ಳಿನಾಗ ಮಾತ್ರ ಇಂಥ ಕೆಲಸ ಎಲ್ಲ ಮಾಡ್ತಾರೆ ಅನ್ಕೊಂಡಿದ್ದೆ. ಈಗ ಪ್ಯಾಟೆನಾಗೂ ಶುರು ಮಾಡ್ಕೊಬಿಟ್ಟಾರೆ ಕಿತ್ತೋದು ಮನೆಯಾಳಿ ದರಿದ್ರು ಲೋಪರ್ಗಳರು. ನನ್ನನ್ನು ಏನು ಮಾಡಬೇಕು ಅನ್ಕೊಂಡವ್ರೆ ಪದ್ದಿ, ಏನು ಮಾಡಬೇಕು ಅನ್ಕೊಂಡವ್ರೆ? ನನ್ನ ಮಗಳು ಸಂಸಾರವ ಏನು ಮಾಡಬೇಕು ಅನ್ಕೊಂಡವಳು ಅವಳು ಫೋನ್ ನಂಬರ್ ಕೊಡಿರಿ, ಅವಳಿಗೆ ಉಗಿಸ್ಬಿಟ್ಟು ಹಂಗೇನಿಯ ಫೋನಾಗೆ ಗಾಳಿ ಬಿಡಿಸ್ಬಿಡ್ತೀನಿ. ಎಲ್ಲವಳು ಹೇಳವಳು ಅಲ್ಲೇ ಹೋಗಿ ಮೆಟ್ನೆಟ್ ಹಾಕ್ಬಿಟ್ಟು ಬರ್ತೀನಿ. ಲೇ, ಅವಳಿರೋದು ಅಮೇರಿಕಾದಾಗೆ, ನಿನ್ನ ಕೈಲಿ ಅಲ್ಲಿ ಗಂಟ ಹೋಗೋಕ್ಕಾಗಲ್ಲ. ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬೇಕಾಯ್ತದೆ. ಅಮೇರಿಕಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಿನ್ನ ಅಳಿಯ ಭಾಳ ಬುದ್ಧಿವಂತ. ಅದಕ್ಕೆ ತಾನೇ ಇಷ್ಟು ದಿನ ಅಮೇರಿಕಾದಾಗ ಅವಳ ಜೊತೆನೇ ಇದ್ದಿದ್ದು. ಆಗ್ಲೇನಿಯಾ ಅವಳ ಜೊತೆ ಏನೇನು ನಡೆದಾಯ್ತೋ ಏನೇನು ಕತ್ತೀವಿ ಯಾರಿಗೆ ಗೊತ್ತು? ಇಂಡಿಯಾಕ್ಕೇನು ಬರಬೇಡ, ನಿಮ್ಮಂಥರು ಯಾರು ಫಾರಿನ್ಗೆ ಹೋಗೋಕೆ ಹಾಕಿಲ್ವಲ್ಲ, ಅದಕ್ಕೆ ಅವಳನ್ನ ನೋಡಿ ಅಲ್ಲೇನಿಯ ಮಡಗವನೆ. ಅಲ್ಲನೇ ಸರೋಜಿ, ಅವಳು ಬಂದು ಅಷ್ಟೆಲ್ಲ ಮನೆ ಬಾಗ್ಲಿಗೆ ಬಂದು ಅವಳು ಹೇಳವಳೆ ನಾನು ಹಿಂಗೆ ಇಷ್ಟಪಡ್ತಾ ಇದ್ದೀನಿ ಅಂತ. ನಿನ್ನ ಅಳಿಮಯ್ಯನೂ ಹೇಳವನೆ ನಿನ್ನ ಮಗಳ ಹತ್ರನೂ ಇಷ್ಟೆಲ್ಲ ಇಷ್ಟಪಡ್ತಾ ಇದ್ದೀನಿ ಅಂತ. ಬಲವಂತದ ಮದುವೆ ಮಾಡೋಕ್ಕೆ ನೀನು ಯಾವಳು? ಯಾಕೆ ಬಲವಂತದ ಮದುವೆ ಮಾಡಬೇಕಿತ್ತು ಅವನಿಗೆ? ನಿಂದೆ ತಾನೇ ತಪ್ಪು. ಇವಾಗ ಬಂದ್ಬಿಟ್ಟು ಏನು ಅದು ಇದು ಅಂತ ಮಾತಾಡಿದ್ರೆ ನೋಡೆ, ಏನಾರ ಮಾಡ್ಕೊಳ್ಳಿ, ನೀವು ಹೆಂಗನ ಮಾಡ್ಕೊಂಡ್ರೆ ಅದೆಲ್ಲ ನಂಗೆ ಬೇಕಿಲ್ಲ. ಮಾಡಿರೋದು ನಿಮ್ದೇನಿಯ ತಪ್ಪು. ನಿಮ್ಮದೇ ತೆಪ್ಪು ಅಂದಮೇಲೆ ನಾನು ಇಲ್ಲಿ ನಿಂತ್ಕೊಂಡು ನಿನ್ನ ಬಾಯ್ ಬಡ್ಕೊಂಡ್ಲೆ ಅನುಭವಿಸ್ಕೊಂಡು ಸಾಯಿರಿ. ನೋಡೋ ಫ್ರೆಂಡು ಅಂತ ಹೇಳ್ಬಿಟ್ಟು ಇಷ್ಟು ದಿನ ಸಹಾಯ ಮಾಡಿದೆ, ಆದರೆ ನಿಮ್ಮ ದುರಾಸೆಗೆ ಸುಮ್ಮನೆ ಏನೇನೋ ಮಾಡ್ತಾ ಇದ್ದೀರಾ ಎಲ್ಲನೂ. ಅದೇನ ಮಾಡ್ಕೊಳ್ರಮ್ಮ. ಇನ್ನು ಉಳಿದಿರೋ ಕರ್ಮಕ್ಕಂತೂ ನಾನಂತೂ ಹಣೆ ಕೊಡೋಕ್ಕಿಲ್ಲ, ಹೋಯ್ತೀನಿ ಅಷ್ಟೇ ನೆನೆಯ. ಅಮ್ಮ, ಹಂಗಾರೆ ನನ್ನ ಗಂಡ ಅಷ್ಟೇನೇನಾ? ನನ್ನ ಜೊತೆ ಇನ್ನು ಬರೋಕ್ಕಿಲ್ವಾ? ಇನ್ನು ನನ್ನ ಕತೆ ಮುಗೀತು ಅಂತ ನೆನೆಯ ಅರ್ಥ? ಯಾಕೆ ಮುಗಿತದೆ? ಎಂಟಿ ಅಂತ ಅನ್ನಿಸ್ಕೊಂಡಿರೋಳು ನೀನೇ ಎಂಡ್ರು ಇಡೀ ಆಸ್ತಿ ಮೇಲೆಲ್ಲ ನಿನಗೆ ನೀ ಹಕ್ಕೈತೆ. ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ನಾನು ಹೇಳಿದ್ನಲ್ಲ ನಮ್ಮ ಅಣ್ಣಂತಾಗ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಹೇಳೋದು ಪಳದೆಲ್ಲ ಬಿಟ್ಬಿಟ್ಟು ನಿಮ್ಮ ಅಪ್ಪಂಗೆ ಹೇಳೋದೆಲ್ಲ ಮರ್ತ್ಬಿಡು. ನೀನು ನಿಮ್ಮ ಅಪ್ಪಂಗೆ ಹೇಳಿದ್ರೆ ಚರ್ಮ ಸುಲಿದು ಬಿಡ್ತಾನೆ ಅಷ್ಟೇ. ಏನೋ ನೀನು ಸಂದಕ್ಕಿರಲಿ ಅಂತ ತಾನೇ ಮಗಳೇ ನಾನು ಇಷ್ಟೆಲ್ಲ ಮಾಡಿದ್ದು. ನೀನೊಬ್ಳು ಸಂದಕ್ಕಿರಬೇಕು ನನಗೆ ಅಂತ ಹೇಳ್ಬಿಟ್ಟು ದೊಡ್ಡ ಮನೆ ಕೊಟ್ಟರೆ ಸಂದಾಗ ಬಾಳಿ ಬದುಕ್ತೀಯಾ ಅಂತ ನೀನು ಕೊಟ್ಟಿತ್ತಾನೆ ನಾನು. ಅಮ್ಮ, ನಂಗೆ ಇವರು ಸಾಕು, ಇವ್ರು ಸವಾಸನವೇ ಸಾಕು, ಇವ್ರ ಮನೆಗೆ ಯಾವ ನೆಮ್ಮದಿನೂ ನನಗಿಲ್ಲ. ಹಚ್ಚು ನೆನೆಯ ಮದುವೆ ಮಾಡ್ಕೊಂಡಿದ್ರೆ ನಾನು ಸಂದಕ್ಕಿರ್ತಾ ಇದ್ನೋ ಏನೋ. ಆದರೆ ನಾನು ಇವನನ್ನು ಮದುವೆ ಮಾಡ್ಕೊಂಬಿಟ್ಟು
ಛೇ, ನನಗಂತೂ ಏನು ನೆಮ್ಮದಿನೂ ಇಲ್ಲ. ಇಂಥ ಬಾಳು ನಾಯಿನೂ ಬಾಳಕ್ಕಿಲ್ಲ. ಜಾಸ್ತಿ ದುರಂಕಾರ ಬಿಡ್ತಾ ಇದ್ದೆ. ದುಡ್ಡಿದ್ರೆ ಖುಷಿ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಅರ್ಥ ಆಯ್ತೈತೆ ಕಣಮ್ಮ ನನಗೆ. ದುಡ್ಡಿದ್ರೂ ಏನು ಖುಷಿಯಾಗಿರೋಕ್ಕಾಗಕ್ಕಿಲ್ಲ, ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ ಕಣಮ್ಮ. ನೀನು ಸುಮ್ಕಿರೋದು ಕಲ್ತ್ಕ. ನೀನು ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಹಾಂ, ನಿಮ್ಮ ಅಪ್ಪಯ್ಯ ಬೇರೆ ಫೋನ್ ಮ್ಯಾಲೆ ಫೋನ್ ಆಗ್ತಾವನೆ, ಬಾ ಬಾ ಅಂತ ಹೇಳ್ಬಿಟ್ಟು ಎಷ್ಟು ದಿನ ಅಂತ ಮಗಳು ಮನೆಗೆ ಬಿದ್ದಿರ್ತೀಯ ಅಂತ. ಇಲ್ಲಿ ನೋಡಿದ್ರೆ ಇಂಥ ಸಮಸ್ಯೆ ಕುಂತೈತೆ. ನನಗೆ ಮೆಟ್ನಾಗ ಹೊಡ್ಕೊಳಂಗೆ ಆತೈತೆ. ಏನು ಮಾಡಬೇಕೋ ಏನು ಬಿಡಬೇಕು ಗೊತ್ತಾಯ್ತಿಲ್ವಲ್ಲ. ಇರು, ಹೊಳಿ ಮೈನ ಹತ್ರನೇ ನಾನೇ ಒಂದು ಕಿತ ಡೈರೆಕ್ಟಾಗಿ ಮಾತಾಡ್ತೀನಿ, ಏನು ಎತ್ತ ಅಂತ ಹೇಳ್ಬಿಟ್ಟು. ಇಲ್ಲ ಅಂದರೆ ನಮ್ಮ ಅಣ್ಣಯ್ಯ ಅವನ ಹತ್ರ ಮಾತಾಡ್ಬಿಟ್ಟು ನಿನಗೇನು ಮೋಸ ಆಗದಿರೋ ಥರ ನಾನು ನೋಡ್ಕೊತೀನಿ, ಸುಮ್ಕಿರು. ಆ ಕೆಲಸ ಮಾಡು. ನಿನ್ನ ಅಣ್ಣಯಿಂದ ಹೋಗ್ಬಿಟ್ಟು ಹಿಂಗೆ ನಿನ್ನ ಮಗ ಇನ್ನೂ ಅವಳು ಕಾಂಟ್ಯಾಕ್ಟ್ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಒಸಿ ಹೇಳಿ ಕ್ಯಾಕರ್ಸ್ ಮಕ್ಕುಗ್ಸು. ಹೂ ಕಣ್ಲೆ ಪದ್ದಿ, ನಮ್ಮ ಅಣ್ಣಂಗೆ ಹೋಗಿ ಎಲ್ಲ ವಿಚಾರ ಹೇಳಿ ಅವನಿಗೆ ಮೊದಲು ಮೆಟ್ನಾಗ ಹೊಡೆಸ್ಬಿಟ್ಟು ನನ್ನ ಒಳಿಯೋಂಗೆ ಎಲ್ಲ ಬುದ್ಧಿ ಕಲಿಸ್ಬಿಡ್ತೀನಿ ಅವನಿಗಂತೂ. ಇಲ್ಲ ಅಂದರೆ ಹಿಂಗೆ ಹಿಡ್ಕೊಂಡ್ರೆ ಆಯ್ತದ? ನನ್ನ ಮಗಳು ಜೀವನ ಹಾಳು ಮಾಡೋಕ್ಕಾಯ್ತದ? ಅನ್ಯಾಯವಾಗಿ ಯಾವಳು ತಗ್ಲಾಕೊಂಡವಳು ಏನು ಕತ್ತಿಯೋ ನನ್ನ ಹೊಳೆಯೋನ. ಅಲ್ಲ, ಅವಳು ಇನ್ನೊಬ್ರು ಸಂಸಾರ ಯಾಕೆ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಬುದ್ಧಿನ ಬ್ಯಾಡ್ವೇನೆ ಅವಳಿಗೆ. ಅಲ್ವೇ, ನಿನಗಿನ್ನ ಮೊದಲು ಅವಳು ಅವನು ಲವ್ ಮಾಡಿರೋದು. ನಿನ್ನ ಮಗಳಿಗಿನ್ನ ಮೊದಲು ಇಂದನೂ ಲವ್ ಮಾಡೋಳಂತೆ. ಸುಮಾರು 7-8 ವರ್ಷದಿಂದ ಲವ್ ಮಾಡ್ತಾವ್ರಂತ ಅವರು. ನಿನ್ನ ಮಗಳು ಅವ್ರ ಮದ್ಯಕ್ಕೆ ಹೋದ್ಲು, ಅವ್ರು ನಿನ್ನ ಮಗಳು ಮದ್ಯಕ್ಕೆ ಬೋತಾವಳ. ನೀನೇನಿಯ ಎಲ್ಲ ಸರೋಜಿ, ನಿಂದು ನಿನ್ನ ಮಗಳಷ್ಟು ತಪ್ಪು ಯಾರೂ ಇಲ್ಲ. ಈಗ ಎಷ್ಟು ಜನ ನೋಡ್ತಾವ್ರು ನಿನ್ನ ಸಂಸಾರದ ಕಥೆಯ. ನೀವಿಬ್ರು ಮೋಸ ಮಾಡ್ತಿದ್ದೀರಾ, ಆ ಹುಡುಗ ಮೋಸ ಮಾಡ್ತಾವನಂತ ಹೇಳ್ಬಿಟ್ಟು ಕೇಳು. ಎಲ್ಲರೂ ನಿಮ್ಮ ನೆನೆಯಕ್ಕೆ ಯಾಕೂರು ಸುಗಿಯೋದು. ಯಾಕಂದರೆ ಆ ಹುಡುಗನೂ ಹೇಳವನೇ, ಹುಡುಗಿನೂ ಹೇಳವಳೆ, ಹಿಂಗೆ ನಮ್ಮ ಲವ್ ಮಾಡ್ತಿದ್ವಿ ಬಿಟ್ಟಿರಕ್ಕೆ ಹಾಕಿಲ್ಲ ಅಂತ ಕೇಳ್ದಿದ್ದಂಗೆ ಹಠ ಮಾಡಿ ಮದುವೆ ಮಾಡಿದವ್ರು ನೀವು ಅಂದಮೇಲೆ ಅನುಭವಿಸ್ಬೇಕಾಗಿರೋದು ನೀವೇ ನೆನೆಯ. ಏನಾರ ಮಾಡ್ಕೊಳ್ಳಿ ಸರೋಜಿ, ನನಗೆ ಯಾಕೆ ಬೇಕು? ಇವಾಗ ಪಾರಕ್ಕ ಫೋನ್ ಹಾಕಿತ್ತು, ಬಾಮ್ಮಿ ಅಂತ ಹೇಳ್ಬಿಟ್ಟು. ಅದೇನೋ ಮಹಾದೂನುವೆ ಅದೇ ಹಚ್ಚುದು ಮದುವೆ ವಿಚಾರ ಅದೇನೋ ಮಾತಾಡ್ತಿದ್ರಂತೆ. ಅದು ಇದು ಸ್ವಲ್ಪ ಪ್ರಾಬ್ಲಮ್ ಆಗೈತಂತೆ. ಅದಕ್ಕೆ ಯಾಕೆ ಕರೀತಾವಳೆ. ಹೋಗ್ಬಿಟ್ಟು ಸ್ವಲ್ಪ ಪಾಪ ಅವ್ರದ್ದು ಏನಾರ ಒಂದು ಇದು ಮಾಡ್ತೀನಿ. ಅವರೆಲ್ಲ ಮದುವೆ ಮಾಡ್ಕೊಂಡು ಚೆನ್ನಾಗೇ ಇರ್ತಾರೆ. ನಮ್ಮ ಅಮ್ಮನೇನಿಯ ಅಚ್ಚನ್ ಮದುವೆ ಮಾಡ್ಕೊತೀನಿ ಅಂದರೆ ಬೇಡ ಅಂತ ಹೇಳಿದ್ದು. ಎಲ್ಲ ಇದು ಮಾಡಿದ್ದು ನಮ್ಮ ಅಮ್ಮನೇನಿಯ. ಸಾಕು ಮುಚ್ಚೆ ಬಾಯಿನ. ಹೆಂಗೆ ಹೇಳ್ತೀಯ ನೋಡು. ಅವ್ನು ಕಟ್ಕೊಂಡು 3 ದಿನ ಕೊಡ್ಬಿಟ್ಟು ಬಂದವಳು ನೀನು ತಾನೇ, ಬೇಡ ಅಂತ ಹೇಳ್ಬಿಟ್ಟು. ಇವಾಗ ನೋಡಿದ್ರೆ ಇಲ್ದಿರ ಆಟ ಎಲ್ಲ ಆಡ್ತಿದೀಯ ನೀನು ತಾನೇ. ಇಲ್ಲ ಅವ್ನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೊತ್ಕೊಂಡು ನಮ್ಮ ಅಂತಕ್ಕೆ ಬಂದಿದ್ದು. ಈಗ ನೋಡಿದ್ರೆ ಗೊಳೋ ಅಂತ ಹೊಳ್ತಿದ್ಯೇನೆ. ಇದೊಳ್ಳೆ ಸೊರಾಯ್ತು. ನಿಂದು ನಿಮ್ಮ ಅಪ್ಪಂದು ಬುದ್ಧಿ ಇಂಥದೇನಿಯ. ಏನೋ ನಿಮ್ಮ ಜೀವನ ಸಂದಕ್ಕಿರಲಿ ಅಂತ ಮಾಡಕ್ಕೆ ಹೋಯ್ತೀನಿ. ಅದ್ರಾಗ ಸ್ವಲ್ಪ ಎಡವಟ್ಟಾಯ್ತು ಅಂದ್ರೂ ನನ್ನ ತಲೆ ಮೇಲೆ ತಂದುಬಿಡ್ತೀರಾ ನೀವಂತೂ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ಕರುಣೆನೇ ಇಲ್ಲ. ಸುಮ್ಕಿರಮ್ಮ, ಎಲ್ಲ ನಿನ್ನಿಂದನೇ ಆಗಿದ್ದು. ಆಸ್ತಿ ಅಂತ ಹೇಳ್ತೀಯ. ಈ ಆಸ್ತಿ ಕಟ್ಕೊಂಡು ಅವ್ರ ಫ್ಯಾಕ್ಟ್ರಿ ಎಲ್ಲ ಐತೆ ಅಂತ ನೋಡಿಲ್ಲ, ಅವ್ರ ಜಮೀನು ಎಲ್ಲ ಐತೆ ಅಂತ ನೋಡಿಲ್ಲ. ಇಲ್ಲಿ ಗಂಟ ಮ್ಯಾಲಿನ ಕೆಳಕನ ಕಸ ಗುಡ್ಸಕ್ಕೇನಿಯ ಮಧ್ಯಾಹ್ನ ಆಯ್ತದೆ, ಆಮೇಗಿಂದ ಅಡುಗೆ ಮಾಡೋಕ್ಕೇನಿಯ ರಾತ್ರಿ ಆಯ್ತದೆ. ಬರೀ ಇದೇ ಆಯ್ತು ನನ್ನ ಬಾಳು. ಸಾವುಕಾರನ ಕಟ್ಕಂತ ಕಟ್ಕೊಬಿಟ್ಟೆ. ಕೆಲಸದಾಳುಗಳು ಇನ್ನೂ ಮನೆಗೆ ಬಂದಿಲ್ಲ ಗೊತ್ತೇ. ನೋಡು, ವಿಚಾರ ಹೇಳೋದೇ ಬಿಟ್ಬಿಟ್ಟೆ ಸರಜಿ. ಮನೆ ಕೆಲಸದವ್ರನ್ನ ಬರಬೇಡ ಅಂತ ಹೇಳಿರೋದು ನೀನು ಒಳಿಯನ್ನಂತೆ. ಏನು ಹೇಳ್ತಿದೀಯೇ? ಪೂನಮ್ಮ ಫೋನಾಗೆ ಲವ್ವರ್ಗೆ ಹೇಳ್ತಿದ್ದ, ಮನೆ ಕೆಲಸದವ್ರನ್ನೆಲ್ಲ ತೆಗೆದಾಕ್ಬಿಟ್ಟಿದೀನಿ, ಮನೆಯಾಳಿ ಬೊಗ್ಗು ಮನೆ ಕೆಲಸ ಮಾಡ್ಲಿ ಹೇಳು, ಬೆಳಗ್ಗೆಂದು ಸಾಯಂಕಾಲದ ಗಂಟ ಅಂತ ಹೇಳ್ತಾ ಇದ್ದ. ಅಮ್ಮ ನೋಡ್ದೇನಮ್ಮ, ಎಲ್ಲ ಬೇಕಂತ ನೆನೆಯ ಮಾಡಿರೋದು. ಅಷ್ಟೇ ಅಲ್ಲ ಕಣ್ತಾಯಿ, ನೀನು ಹೊತ್ತಿಗೆಗಳಲ್ಲ ಒಟ್ಟಿಗೆ. ಆ ಹೊತ್ತಿಗೆಗೆ ಯಾವ್ದು ಅಡ್ರೋಗನೂ ಇಲ್ಲ. ನಿಮ್ಮ ಹೊತ್ತಿಗೆ ಸಂದಕೇಣಿ ಅವಳೆ ನಿಮ್ಮ ಹೊತ್ತಿಗೆ. ಇನ್ನೇನು ಗ್ರ್ಯಾಂಡಾಗಿ ಮದುವೆ ಮಾಡ್ಬಿಟ್ರೆ ಇಡೀ ಊರಾಗಿರೋರಿಗೆಲ್ಲ ಮದುವೆ ಆಗಿರೋ ವಿಚಾರ ಗೊತ್ತಾಯ್ತದೆ ಅಂತ ಹೇಳ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗೈತೆ ಅಂತ ಸುಳ್ಳು ಹೇಳ್ಬಿಟ್ಟು ನಿನ್ನ ಮಗಳು ಮದುವೆನ ಮಗನ ಜೊತೆ ಆಸ್ಪತ್ರೆನಾಗ ಮಾಡಿರೋದು. ಆಸ್ಪತ್ರೆನಾಗ 10 ಜನನೂ ಇಲ್ಲ. ಇಲ್ಲಿ ಗಂಟ ನಿನ್ನ ಮಗಳದು ನೀನು ಅಳಿಯೊಂದು ಒಂದು ಫೋಟೋನೂ ಇಲ್ಲ. ಹಂಗೆ ನೋಡ್ಕೊಂಡವ್ರು ಅವರು. ಯಾಕಂದರೆ ಪಬ್ಲಿಕ್ ಆಗ್ಬಿಟ್ರೆ ಬಿಸ್ನೆಸ್ ಮ್ಯಾನ್ಗಳು ಬೇರೆ ಮರುವಾದಿ ಹೋಗ್ಬಿಡ್ತದೆ. ಇವಳನ್ನ ಎಂಟಿ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳ್ಕೊಂಡಿಲ್ಲ, ಅವನು ಹೇಳ್ಕೊಳೋದು ಇಲ್ಲ. ಅಮ್ಮ, ಇದೇನೇ ಪುದ್ದಿ ಇದೆಲ್ಲ ಮಾತಾಡ್ತಿದ್ನೇನೆ. ಹೂನೇ ಅಂದ್ರೆ ಇದ್ರಾಗ ನಮ್ಮ ಅತ್ತಿಗೆದು ದೊಡ್ಡ ಕೈವಾಡ ನೀನು ಐತೆ. ಐತೆ. ಸರಿ ಸರೋಜಿ, ಇದ್ರ ಮೇಲೆ ನನ್ನ ಕೈಲಿ ಇರಕ್ಕೆ ಹಾಕಿಲ್ಲ. ನನ್ನ ಮಗಳು ಹುಚ್ಚುಚ್ಚಿ ಥರ ಒಬ್ಬೊಬ್ಬಳೆ ಮಾತಾಡ್ತಾವಳೆ. ಮೊದಲು ಕರ್ಕೊಂಡು ಊರ್ ಕಡೆಗೆ ಹೋಯ್ತೀನಿ. ನೀನು ಬೇಕಾದ್ರೆ ಇದ್ದು ನಿಧಾನಕ್ಕೆ ಬಾ. ಪದ್ದಿ ಅಳಬೇಡ ಮಗಳು, ಅಳಬೇಡ. ಏನಾರ ಒಂದು ವ್ಯವಸ್ಥೆ ಮಾಡೋಣ, ಸುಮ್ಕಿರೇ. ಬಾಯಿ ಮುಚ್ಕೊಂಡಿರಮ್ಮ ನೀನು. ಸಾಕು,